ಸರ್ಕಾರ ಅನುಮತಿಯನ್ನ ನೀಡಿದೆ, ಷರತ್ತುಬದ್ಧವಾಗಿ ಅನುಮತಿಯನ್ನ ನೀಡಿದೆ. ನನ್ನ ವಾದ ಏನಿತ್ತು, ನೀವು ಮಾಹಿತಿಯಲ್ಲ ಫಸ್ಟ್ ಪರ್ಮಿಷನ್ ಕೇಳಿ ಸರ್ಕಾರಕ್ಕೆ, ಸರ್ಕಾರ ಸೂಕ್ತ ಅನಿಸಿದ್ರೆ ಕೊಡುತ್ತೆ ಅಂತ. ಹೌದಾ? ಈಗ ಅಲ್ಲಿನ ವಾತಾವರಣ ನೋಡ್ಕೊಂಡು ಮೊನ್ನೆ ಒಂದು ತಿಂಗಳ ಹಿಂದೆ ಆಗ್ಬೇಕಾಗಿತ್ತು. ಒಂದು ತಿಂಗಳ ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಪೀಸ್ ಕಮಿಟಿ ಮೀಟಿಂಗ್ ಬಿಜೆಪಿ ಅವರು ಮಾಡಾದ್ಮೇಲೆ ಮತ್ತೆ ಹೈಕೋರ್ಟ್ ಅವರು ಇಲ್ಲ ಇನ್ನೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳಿದ್ಮೇಲೆ ಒಂದು ಸಂಧಾನ ಮಾಡ್ಕೊಂಡು ಈಗ ನಾವು ಅನುಮತಿಯನ್ನ ಕೊಟ್ಟಿದ್ದಾರೆ. ಯಾರ ಅನುಮತಿ ಕೊಟ್ಟಿರೋದು? ಸರ್ಕಾರ ಷರತ್ತುಬದ್ಧ ಹಾಕಿ. ಈಗ RSS ನವರು ಮಾಹಿತಿಯನ್ನ ಕೊಡೋದು ಬಿಟ್ಟು ಗೌರವ ಸರ್ಕಾರಗಳಿಗೆ ಗೌರವ ಕೊಟ್ಟು ಅನುಮತಿಯನ್ನ ಕೇಳೋದು ಪ್ರಾರಂಭ ಮಾಡಿ ಮೊದಲನೇದು. ಆಮೇಲೆ ಬಹಳ ಸ್ಪಷ್ಟವಾಗಿ ಚಿತಾಪುರ ವಲಯದವ್ರು ಮಾತ್ರ ಇರಬೇಕು, ಹೊರಗಡೆನವ್ರು ಇರಬಾರ್ದು. ಅಲ್ಲಿ ಏನಾದ್ರೂ ಅಹಿತಕರವಾದಂತಹ ಘಟನೆಗಳಾದ್ರೆ ಅವರೇ ಕಾರಣ ಅಂತ ಬಹಳ ಸ್ಪಷ್ಟವಾಗಿ ಅಲ್ಲಿ ಕೊಟ್ಟಿದ್ದಾರೆ. 300 ಜನಕ್ಕಿಂತ ಹೆಚ್ಚಿರಬಾರ್ದು. ಸೊ ಈಗ ಸ್ವಲ್ಪ ಸಂವಿಧಾನ ಮತ್ತೆ ಕಾನೂನನ್ನ ಗೌರವದಿಂದ ಕಾಣೋದು RSS ಅವ್ರು ಕಲೀಲಿ. ರೂಟ್ ಮ್ಯಾಪ್ ಕೂಡ ನಾವೇ ಮಾಡಿಕೊಟ್ಟಿರೋದು, ಎಲ್ಲಿ ಸಾರ್ವಜನಿಕರಿಗೆ ಗೊಂದಲ ಆಗಲ್ಲ ಅಂತ. ಧಾರವಾಡ ಹೈಕೋರ್ಟ್ ನಲ್ಲಿ ಸ್ಟೇ ಇರೋ ಕಾರಣ ಇಂಟ್ರಿಮ್ ಸ್ಟೇ ಇದೆ ನಮ್ಮ ಗವರ್ಮೆಂಟ್ ಆರ್ಡರಿಗೆ. ಅದಕ್ಕೋಸ್ಕರ ಇದು ತಾತ್ಕಾಲಿಕವಾಗಿ ಅಲೌ ಮಾಡಬಹುದಾಗಿದೆ, ಕಾನೂನುಬದ್ಧವಾಗಿ ಅಲೌ ಮಾಡಬಹುದಾಗಿದೆ. ಅದಕ್ಕೆ ನಾವು ಹೇಳಿ ಅದನ್ನ ಕೊಟ್ಟಿದ್ದೀವಿ. ಬಹಳ ಸ್ಪಷ್ಟವಾಗಿ ನಮ್ಮ ಆದೇಶದಲ್ಲೂ ಕೂಡ ಇದೆ, ಸರ್ಕಾರದ ಆದೇಶದಲ್ಲಿದೆ. ಇದು ಬರೀ ಒನ್ ಟೈಮ್ ಪರ್ಮಿಷನ್ ಇದೆ. ನಾಳೆ ಅದು ಸ್ಟೇ ವೇಕೇಟ್ ಆದ್ರೆ ಇದಕ್ಕೂ ಅವಕಾಶ ಇರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.